ಏನೋ ಎಚ್ ಎಲ್ ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿ ಬರಮಾಡಿಕೊಂಡು ಅವರು ನಮ್ಮ ರಾಜ್ಯಪಾಲರ ಗವರ್ನರ್ ಬಸ್ಸೊಳಗೆ ಅದಕ್ಕೆ ನಾವು ಲೋಕಪಾಲ್ ಭವನಲ್ಲಿ ವಾಸ್ತವ್ಯ ಮಾಡ್ತಾರೆ. ಮಾನ್ಯ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು 9:30 ಹೆಲಿಕಾಪ್ಟ್ರಲ್ಲಿ ತುಮಕೂರು ಬರ್ತೀವಿ. ತುಮಕೂರಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಬಂದ ಮೇಲೆ ಗದ್ದಿಗೆಗೆ ಹೋಗ್ತಾರೆ. ಗದ್ದಿಗೆ ಆದಮೇಲೆ ಮಕ್ಕಳು ಒಂದು ಕಡೆ ಸುಮಾರು 10,000 ಮಕ್ಕಳು ಒಂದೇ ಕಡೆ ಅವ್ರಿಗೆಲ್ಲ ಇದು ಮಾಡಿ ಅಲ್ಲಿ ಒಂದು 5 ನಿಮಿಷ ಮಕ್ಕಳ ದರ್ಶನ ಮಾಡಿ ಅವ್ರಿಗೆ ದರ್ಶನ ಮಾಡ್ತಾರೆ. ಮಕ್ಕಳಿಗೆ ಇದು ಮಾಡಿ ನೋಡ್ತಾರೆ. ಅದಾದಮೇಲೆ ಡ್ಯಾನ್ಸ್ ಬರ್ತಾರೆ. ಡ್ಯಾನ್ಸ್ ಬಂದು ಡ್ಯಾನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇರ್ತಾರೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ. ನಾನು ಇರ್ತೀನಿ, MP ಪಾಟೀಲ್ ಇರ್ತಾರೆ, ಸುರೇಶ್ ಗೌಡ್ ಇರ್ತಾರೆ, ಜ್ಯೋತಿ ಗಣೇಶ್ ಇರ್ತಾರೆ, ರಾಜಣ್ಣವ್ರು ಇರ್ತಾರೆ, ಜಯಚಂದ್ರ ಅವರು ಇರ್ತಾರೆ. ಮತ್ತು ಇದೊಂದು ಸುಮಾರು ವಿಶೇಷವಾಗಿ ರಾಷ್ಟ್ರಪತಿಗಳು ತಮ್ಮ ಮುಂದಿನ ಜನಾಂಗಕ್ಕೆ ಬಡತನವನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಅವಿಸ್ಮರಣೀಯವಾಗಿದೆ. ನಾನು ಅವರನ್ನು ಅವ್ರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದೆ. 1 ವಾರಗಳ ಕಾಲ ಅವ್ರ ಜೊತೆಲೇ ಇದ್ದೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನು, ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ವಿಶ್ವದ ಭೂಪಟದಲ್ಲಿ ಪರಿಚಯಿಸ್ತಕ್ಕಂಥಕ್ಕೆ ಅವ್ರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಅಂಥವರು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು ನಮಗೆ ಒಂದು ಅದೃಷ್ಟ ಅಂತ ಕಾಣಿಸ್ತದೆ. ಇದನ್ನು ನಾವೆಲ್ಲರೂ ಸೇರಿ ಸ್ವೀಕಾರ ಮಾಡೋಣ. ರಾಷ್ಟ್ರಪತಿಗಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಾಧ್ಯಮದವರ ಪಾತ್ರ ದೊಡ್ಡದು. ದಯವಿಟ್ಟು ಸಣ್ಣ ಪುಟ್ಟದನ್ನು ಮರೆತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನವಿಯನ್ನು ನೀವು ಮಾಡೋದಕ್ಕೆ ಇಷ್ಟಪಡ್ತೀನಿ. ದಾಸೋಹ ದಿನ ಅಂತ ಹೇಳಿದ್ರು ಗೌಡ್ರು. ದಾಸೋಹ ದಿನ, ನಾನು ದಾಸೋಹ ದಿನವನ್ನು ನಾವು ಈಗಾಗಲೇ ರಾಜ್ಯ ಸರ್ಕಾರನ ಮಾಡಬೇಕು ಅಂತ ಹೇಳಿದ್ವಿ. ನಾನು ಇವತ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರೀತೀನಿ. ಸಾಧ್ಯವಾದರೆ 1ನೇ ತಾರೀಕು ಒಳಗಡೆ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿ. ಇದು ಒಂದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೆ ನೀವು ಕೂಡ ಕಾರಣರಾಗಿ ಅನ್ನೋ ಮನವಿಯನ್ನು ನನ್ನ ತಕ್ಷಣವೇ ಮಾಡೋದಕ್ಕೆ ಇಚ್ಛೆ. ರೈಲ್ವೆ ಸ್ಟೇಷನ್ ಹೆಸರು ಸಿದ್ಧಗಂಗಾ ಮಾಡಿದ್ದೀನಿ. ಈಗಾಗಲೇ ಅದಾಗಿದೆ. ಅದರ ನೋಟಿಫಿಕೇಶನ್ ಆಗಬೇಕಾದ್ರೆ ನಾನೇ ಸ್ವಲ್ಪ ಇದಾಗಿದೆ. ಕೆಲಸ ಶುರುವಾಗಿದೆ. ಮುಂದಿನ ವರ್ಷ ನಮ್ಮ ಯೋಜನೆಗಳೇನಿವೆ, ಪದೇ ನೀವು ಟೈಮ್ ಕೇಳ್ತಾ ಇರ್ತೀರಿ. ಆ ಯೋಜನೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಮುಗಿಸ್ಬೇಕು ಅನ್ನುವ ಅಭಿಲಾಷೆ ಈ ಭಾಗದ ಜನರ ಆಶೀರ್ವಾದ, ಅವ್ರು ಕೊಟ್ಟಂಥ ಒಂದು ಶ್ರೀರಕ್ಷೆಗೆ ಅವತ್ತೇ ಏಪ್ರಿಲ್ 1ನೇ ತಾರೀಕು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಅವತ್ತು ಸಾಧ್ಯವಾದರೆ ನಾನು ನಮ್ಮ ನಾಯಕರಾದ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಮುಂದೊಂದು ದಿನ ನಿಮ್ಗೆ ತಿಳಿಸ್ತೀನಿ. ಸರ್ ನನಗೆ ದೇಶ ಅಭಿವೃದ್ಧಿ ಅಂದರೆ ಮೋದಿ ಅಂದರೆ ಅಭಿವೃದ್ಧಿ. ಈ ಮೋದಿಯವರ ಅಭಿವೃದ್ಧಿಯನ್ನು ಎಲ್ಲೆಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಸ್ವತಃ ತೋರಿಸೋದ್ರಿಂದ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮತ್ತೊಂದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಅವರೇ ಸ್ವತಃ ಹೋಗೋದ್ರಿಂದ ಇವಾಗ ನಾನು ಚೀನಾ ಬ್ರಿಡ್ಜನ್ನು ಕಟ್ರಾದಲ್ಲಿ ಓಪನ್ ಮಾಡಬೇಕಾದ್ರೆ ನಾನೇ ಅಲ್ಲಿದ್ದೆ. ಅಲ್ಲಿ ಬಂದು ನೋಡಿದ ಮೇಲೆ ಅವ್ರ ಭಾವನೆಯೇ ಬೇರೆ ಆಯಿತು. ಪಮ್ಮ ಬ್ರಿಡ್ಜನ್ನು ನಮ್ಮ ರಾಮೇಶ್ವರದಲ್ಲಿ ಓಪನ್ ಮಾಡಬೇಕು. ಹೀಗೆ ರಾಷ್ಟ್ರದ ಪ್ರಧಾನಿಗಳು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ರೆ ಏನಾಗ್ತಾಯಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊನ್ನೆ ತಾನೇ ನಾವು ತಿರುವನಂತಪುರಕ್ಕೆ ಹೋಗಿದ್ವಿ. ಅವ್ರ ಜೊತೆಲೇ ಇದ್ವಿ.